ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಸಾಗರ್ ವ್ಲಾಗ್ಸ್. ತುಂಬ ದಿನಗಳ ನಂತರ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಕಾರಣಾಂತರಗಳಿಂದ ನಾವು ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಮನೇಲೆಲ್ಲ ಮಾತಾಡ್ಕೊಂಡದೇ ಹೊರಟಿದ್ದೀವಿ. ಇವಾಗ ಮಧ್ಯಾಹ್ನ ಆಗಿದೆ, ಆ್ಯಕ್ಚುಲಿ 2:30 ಟೈಮು. ಈ ಟೈಮಲ್ಲಿ ಹೋಗ್ತಾ ಇದ್ದೀವಿ. ತೇರು ಎಳಿಸೋ ಹೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟ್ವಿ. ನಾವು ಅಲ್ಲಿಂದ ಬಂದಿದ್ದೆ, ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಎಲ್ಲರೂ ಹೊರಗಡೆ ಬರ್ತಾ ಇದ್ದರು. ನಮ್ಮ ಭಾವ ಹಾಗೆ ವಿಶ್ ಮಾಡಿದ್ರು. ಸೊ ಇಲ್ಲಿಂದ ಹೊರಡೋಣ. ನಮ್ಮ ಅತ್ತೆಯವರು ಅದು ಚಿನ್ನದ ರಥ ಎಳಿಸ್ಬೇಕು ಅಂತ ತುಂಬ ದಿನಗಳಿಂದನೇ ಅನ್ಕೊತಾ ಇದ್ರು. ಟೈಮ್ ಕೂಡ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಅತ್ತಿಗೆಯವರು ರಜದ ಮೇಲೆ ಇಲ್ಲೇ ಇದ್ದರು. ನಮ್ಮ ಅಣ್ಣ ಹೊರಗಡೆ ಹೋಗಿದ್ದಿದ್ದ ಕಾರಣ ಯಾರೂ ಇರಲಿಲ್ಲ ಅಂತ ಇಲ್ಲಿ ಬಂದಿದ್ರಲ್ಲ, ಹಾಗೆ ಸರಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಫಿಕ್ಸ್ ಮಾಡಿದ್ವಿ. ನೈಟ್ ಹಿಂದಿನ ದಿನ ಮಾತಾಡ್ಕೊಂಡ್ವಿ, ನೆಕ್ಸ್ಟ್ ದಿನ ಅಂದರೆ ಇವತ್ತು ಹೊರಟ್ವಿ. ಯಾವಾಗಲೂ ಹಾಗೆ ಅಲ್ಲ, ಎಲ್ಲರೂ ಟ್ರಿಪ್ ಹೋಗ್ಬೇಕಂತ ಹೇಳಿದ್ರೆ ಪ್ರೀ ಪ್ಲ್ಯಾನ್ಡ್ ಇದ್ದರೆ ಆಗೋದಿಲ್ಲ. ಸಡನ್ನಾಗಿ ಫಿಕ್ಸ್ ಮಾಡ್ಕೊಂಡಿದ್ದು ಟ್ರಿಪ್ಗಳೇ ಸಕ್ಸಸ್ಫುಲಿ ಆಗುತ್ತೆ. ಅದು ನಮ್ಮಲ್ಲಿ ಅನುಭವ ಆಗಿದೆ. ನಿಮ್ಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಪ್ರೀ ಪ್ಲ್ಯಾನ್ಡ್ ಆಗೋದು ಯಾವುದೇ ಒಂದು ಟೂರ್ ಸಕ್ಸಸ್ಸೇ ಆಗೋದಿಲ್ಲ. ಮತ್ತು ಮಕ್ಕಳೆಲ್ಲ ಹಿಂದೆ ಕೂತ್ಕೊಳ್ಳೋಕ್ಕೆ ಸೀಟ್ನ ರೆಡಿ ಮಾಡ್ಕೊತಾ ಇದ್ರು. ನಮ್ಮಕ್ಕ ಎಲ್ಲಿ ಕೂರೋಣ, ನೀವು ಮುಂದೆನೇ ಕೂತ್ಕೊಳ್ಳಿ, ನಮ್ಮ ಮಕ್ಳ ಜೊತೆ ಕೂರ್ತೀನಿ ಅಂತ ನಾನು ಹೇಳಿದೆ. ಸರಿ ಅಂದ್ಬಿಟ್ಟು ಅವರು ಕೂತ್ಕೊಂಡ್ರು. ನಮ್ಮ ಚಿಲ್ಲರ್ಸ್ ಪಾರ್ಟಿ ಎಲ್ಲ ಹಿಂದೆ ಸೇರಿಕೊಂಡಿದ್ರು. ಮಕ್ಕಳು ಎಲ್ಲಿರ್ತಾರೋ ನಾವು ಅಲ್ಲೇ ಕೂತ್ಕೋಬೇಕು, ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ ಮಾಡಬೇಕು, ಇಲ್ಲ ಅಂದರೆ ಅವರಿಗೆ ನಿದ್ರೆ ಬರೋದು, ಮತ್ತು ಕರ್ವಿಂಗ್ಸ್ ಎಲ್ಲ ಇರುತ್ತಲ್ವ, ಅಲ್ಲೆಲ್ಲ ವಾಮಿಟಿಂಗು ಮಾಡ್ಕೊಂಬಿಡ್ತಾರೆ ಮಕ್ಕಳು. ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಬರೋಣ ಅಂಥೇಳಿ ನಾನು ಹಿಂದೆನೇ ಕೂತ್ಕೊಂಡೆ ಮಕ್ಕಳ ಜೊತೆ. ಸೊ ಅಲ್ಲಿಂದ ಶುರು ಆಯಿತು ನಮ್ಮ ಪಯಣ. ಹೊರಟುತ್ತಾನೆ ಏನು ಮಾಡೋದು ಅಂತ ನಮ್ಮ ಮಕ್ಕಳೆಲ್ಲ ಶುರು ಮಾಡಿದ್ರು ಅಂತ್ಯಾಕ್ಷರಿ ಹಾಡೋಣ ಅಂತ. ಅಂತ್ಯಾಕ್ಷರಿ ಆಡ್ತಾನೆ ಶುರು ಆಗಿದ್ದೆ. ನಮ್ಮ ತೇಜು ಒಂದು ರಿಯಾಕ್ಷನ್ನು ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ದೆ. ಒಂಥರ ತುಂಬ ದಿನ ಆಗಿದ್ದರಿಂದ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಎಲ್ಲೂ ಮಲಗಲಿಲ್ಲ. ಕೆಲವು ಟೈಮೆಲ್ಲ ನಾವು ಹೋಗ್ತಾ ಅರ್ಧದಲ್ಲೇ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವಾಗ ಹಂಗಾಗಲಿಲ್ಲ, ಯಾಕಂದರೆ ನಾವು ಹೊರಟಿದ್ದು ಬೇರೆ 2:30 ಆಗಿತ್ತಲ್ಲ. ಹೋಗ್ತಾ ಲೇಟ್ ಆಗಿಬಿಡುತ್ತೆ. ಕರ್ವಿಂಗ್ಸು ಮತ್ತು ನಾವು ಅಲ್ಲಿ ರಥಕ್ಕೆ ಟಿಕೆಟ್ ತೊಗೊಳ್ಳೋದಿತ್ತು, ಅದೆಲ್ಲ ತೊಗೊಂಡು ಅವರು ಕಳಶ ಎಲ್ಲ ಕೊಡೋದು ಲೇಟ್ ಆಗಿಬಿಡುತ್ತೆ ಅಂಥೇಳಿ ನಾವೆಲ್ಲೂ ಸ್ಟಾಪೇ ಕೊಡಲಿಲ್ಲ. ಹಾಗಾಗಿ ಮೂವ್ ಮಾಡ್ಕೊಂಡು ಹೊರಟೇ ಬಿಟ್ವಿ. ಒಂದು ಕಾಫಿಗೂ ಕೂಡ ಹೊರಗಡೆ ಎಲ್ಲೂ ನಿಲ್ಲಿಸಲೇ ಇಲ್ಲ. ಮಕ್ಕಳೆಲ್ಲ ಹಾಡು ಹೇಳ್ಕೊಂಡದೇ ಅಲ್ಲೇನಾಗ್ತಿತ್ತು ಅಂದರೆ ನಮಗೆ 3 ಕ್ಯಾಬಿನ್ಸ್ ಥರ ಮಾಡ್ಕೊಬಿಟ್ಟಿದ್ವಿ. ಮುಂದೆ ಅಣ್ಣ ತಮ್ಮ ಅಲ್ಲಿಂದ ಅಂತ್ಯಾಕ್ಷರಿ ಆಡ್ತಾಯಿದ್ರು, ಅಲ್ಲಿಂದ ನೆಕ್ಸ್ಟ್ ಮಧ್ಯ ರೋನಲ್ಲಿರೋರು ಅವರು ಒಂದು ಸಲ ಆಡ್ತಾಯಿದ್ರು. ಅವ್ರನ್ನ ಬಿಟ್ಟರೆ ನಮ್ಮದು ಹಿಂದೆಗಡೆ ಚಿಲ್ಲರ್ಸ್ ಪಾರ್ಟಿ. 3 ಬ್ಯಾಚ್ ಮಾಡಿಕೊಂಡು ಅಂತ್ಯಾಕ್ಷರಿ ಆಡ್ತಾ ಇದ್ವಿ. ಚೆನ್ನಾಗಿತ್ತು. ಯಾರಿಗೂ ನಿದ್ರೆನೂ ಬರಲಿಲ್ಲ. ಟೈಮ್ ಬೇಗನೆ ಪಾಸ್ ಆದಂಗೆ ಆಗ್ತಾಯಿತ್ತು. ಅಲ್ಲಿಂದ ಬಂದ್ವಿ ನಾವು ತಾಳ್ಬೆಟ್ಟ ಬಂದಮೇಲೆ ಮಹದೇಶ್ವರ ಸ್ವಾಮಿಗೆ ನಾವು ಧೂಪ ಹಾಕಿ ನಮಸ್ಕಾರ ಮಾಡಿ ಇಲ್ಲಿಂದ ಬೆಟ್ಟ ಹತ್ತೋದು ಪದ್ಧತಿ ಇದೆ. ನೀವೆಲ್ಲ ಆಲ್ಮೋಸ್ಟ್ ಮಹದೇಶ್ವರ ಬೆಟ್ಟ ನೋಡಿರ್ತೀರ. ಯಾರೆಲ್ಲ ನೋಡಿಲ್ಲ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಅಲ್ಲಿ ನೇಚರ್. ಮತ್ತು ಮಳೆ ಬಂದಿರೋದ್ರಿಂದ ಚೆನ್ನಾಗಿತ್ತು ನೇಚರ್. ಏನು ಬಿಸಿಲಿರಲಿಲ್ಲ, ಏನಿಲ್ಲ, ಆರಾಮ್ಸೆ ಕೂಲಾಗಿತ್ತು. ಇಲ್ಲೆಲ್ಲ ಧೂಪ ಎಲ್ಲ ಮಾರ್ತಾಯಿದ್ರು. ಮಕ್ಕಳು ಕಾಫಿ ತಿಂಡಿ ಸ್ನ್ಯಾಕ್ಸು, ಅವರಿಗೆ ಲೇಸು, ಬಜ್ಜಿ, ಬೋಂಡ ಎಲ್ಲ ಸಿಗುತ್ತೆ ಇಲ್ಲೇ ಸಾಲು ಅಂಗಡಿಗಳಲ್ಲಿ. ಮತ್ತು ಬೆಟ್ಟ ಹತ್ತೋ ಟೈಮಲ್ಲೆಲ್ಲ ಕೋತಿಗಳೆಲ್ಲ ಇರುತ್ತೆ. ಆ ಕೋತಿಗಳಿಗೆಲ್ಲ ಬಿಸ್ಕೆಟ್ಸು, ಬೋಟಿ ಅಂಥ ಐಟಮ್ಸ್ನೆಲ್ಲ ಹಾಕ್ತಾರೆ. ಹಾಗಾಗಿ ಇಲ್ಲಿ ತೊಗೊಂಡು ಹೋಗೋರು ಹೋಗ್ತಾರೆ. ಸರಿ ಅಂಥೇಳಿ ನಾವೆಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಲೇಟ್ ಆಗ್ತಿದೆ ಅಂತ ನಮ್ಮ ಮನೆಯವರು, ಆದರೂ ಪರವಾಗಿಲ್ಲ ಒಂದು ಫೋಟೋ ತೊಗೊಳ್ಳೋಣ ಅಂಥೇಳಿ ಹಾಗೆ ವಿಡಿಯೋ ಮಾಡಿಕೊಂಡೇ ಫೋಟೋ ತೊಗೋತಾ ಇದ್ದೆ. ಬೇಗ ಅಂತ ಇದ್ದರು. ಫಾಸ್ಟಾಗೂ ಹೋಗೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಗೂ ಆಗೋದಿಲ್ಲ, ನಮ್ಮ ಭಾವ ಅವರಿಗೂ ಆಗಲ್ಲ. ಹಾಗಾಗಿ ಸ್ಲೋಗೆ ಹೋಗಬೇಕು ಬೆಟ್ಟ ಹತ್ತೋ ಟೈಮಲ್ಲೆಲ್ಲ. ಸರಿ ಅಂತ ಅಲ್ಲಿಂದ ನಾವು ಫೋಟೋಸ್ ತೊಗೊಂಡಿಂದೆ ಹೊರಟ್ವಿ.
ಮಹದೇಶ್ವರ ಬೆಟ್ಟ ಎಷ್ಟು ಸಲ ನೋಡಿದ್ರೂ ಬೇಸರ ಆಗೋದಿಲ್ಲ, ಅಷ್ಟು ಸುಂದರವಾಗಿದೆ ನೇಚರ್. ಪ್ರತಿ ಬಾರಿ ಹೋದವಾಗ್ಲೂ ಮತ್ತೆ ಹೋಗೋಣ ಮತ್ತೆ ಹೋಗೋಣ ಅನಿಸುತ್ತೆ. ಏನು ಮಕ್ಕಳು ಜೋರು ಜೋರು ಜೈಕಾರ ಹಾಕ್ತಾಯಿದ್ರು, ಉಗೇ ಉಗೇ ಮಾದಪ್ಪ ಅಂತ ಹೇಳಿ. ನೀವು ಎಲ್ಲ ಹೀಗೆ ಮಾಡ್ತೀರಾ ಅನ್ಕೋತೀನಿ, ಯಾಕಂದರೆ ಬೆಟ್ಟ ಹತ್ತೋ ಟೈಮ್ಗೆ ಆಲ್ಮೋಸ್ಟ್ ಎಲ್ಲರೂ ಜೈಕಾರ ಹಾಕ್ತಾರೆ ಮಹದೇಶ್ವರ ಸ್ವಾಮಿಗೆ. ನಾವು ಹಾಗೆ ಜೈಕಾರ ಹಾಕ್ಕೊಂಡು ಕಿರ್ಚ್ಕೊಂಡು ನಮ್ಮ ಮಕ್ಕಳೆಲ್ಲ ಹೋಗೋ ಬರೋರಿಗೆಲ್ಲ ಅವ್ರಿಗೂ ಕೇಳಿಸೋ ಥರ ಕಿರ್ಚ್ತಾಯಿದ್ರು. ಅಲ್ಲಿಂದ ಬರ್ತಾನೆ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ತುಂಬ ಆಲ್ರೆಡಿ ರಶ್ ಆಗಿಬಿಟ್ಟಿತ್ತು. 6:20 ಆಗಿತ್ತು ನಾವು ರೀಚ್ ಆದವಾಗ. ಅಷ್ಟೊತ್ತಿಗೆ ಮುಂದೆ ಹೋಗಿ ಅಂಥೇಳಿ ನಮ್ಮ ಭಾವ, ಅತ್ತಿಗೆ, ನಮ್ಮ ಅಕ್ಕ ಎಲ್ಲ ಮುಂದೆ ಹೋಗಿದ್ರು. ಟಿಕೆಟ್ ತೊಗೊಳೋದಿತ್ತಲ್ಲ, ನಾವು ಪಾರ್ಕ್ ಮಾಡಿ ಬರ್ತೀವಿ ಅಂತ ಹೇಳಿದ್ವಿ. ನಾವು ಸರಿ ಅಲ್ಲಿಂದ ಬಂದು ನಿಂತಿದ್ವಿ. ಅವ್ರು ಇನ್ನೂ ಟಿಕೆಟ್ ತೊಗೊಂಡು ಬಂದಿರಲಿಲ್ಲ. ಅಲ್ಲಿ ಕಂಸಾಳೆಯವರೆಲ್ಲ ಹಾಡು ಹೇಳ್ಕೊಂಡು ಮತ್ತು ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾಯಿದ್ರು. ತುಂಬ ಕ್ರೌಡ್ ಇರುತ್ತೆ, ದವಸ ಧಾನ್ಯ ಎಲ್ಲ ಹಾಕಬೇಡಿ, ತಂದಿರೋದನ್ನು ಅದನ್ನು ಕೊಟ್ಟರೆ ಒಂದು ಹೊತ್ತು ಊಟಕ್ಕಾಗುತ್ತೆ, ದಾಸೋಹಕ್ಕೆ, ಈ ಥರ ಎಲ್ಲ ಹಾಕಬೇಡಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಅಲ್ಲಿ ಆ ಥರ ಜನಗಳು ಹರಿಸ್ಕೊಂಡಿರ್ತಾರೆ. ಅವರ ಹರಕೆ ಹಂಗೆ ದವಸ ಬೆಳೆದಿದ್ದು ಹಾಕೋದು ಮತ್ತು ಕಾಯಿನ್ಗಳು ಹಾಕ್ತಾರೆ, ಅದನ್ನೆಲ್ಲ ಹರಿಸ್ಕೊತಾರೆ. ಅದಕ್ಕೆ ಅದನ್ನು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಸೊ ಫೈನಲಿ ಅಲ್ಲಿಂದ ಕಳಶದ್ದು ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಕೊಟ್ಟಿದ್ದೆ. ಮತ್ತು ಈ ಲೈನು ಏನಂದರೆ ರಥದ ಮುಂದೆ ನಿಲ್ಲಿಸಿ ಫೋಟೋಸ್ ತೆಗೆಸ್ತಾರೆ. ಚೆನ್ನಾಗಿರುತ್ತೆ. ಬೇಗ 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 ಅಂತ ಎಷ್ಟು ಜನ ಫ್ಯಾಮಿಲೀಸ್ ಬಂದಿರುತ್ತೆ ಎಲ್ಲರನ್ನ ನಿಲ್ಲಿಸಿ ದೇವರದ್ದು ಉತ್ಸವದ ಮುಂದೆ ಫೋಟೋ ತೆಗೆಸ್ತಾರೆ. ಮತ್ತು ನಮ್ಮ ಅತ್ತೆ ಅಲ್ಲೇ ಹೂವು ತೊಗೊಂಡು ಬಂದು ಹೂವನೂ ಕೊಟ್ಟರು. ಫೋಟೋಸ್ಗೆ ಹೋಗೋಣ ಅಂಥೇಳಿ ಲೈನ್ ಮಾಡಿದ್ವಿ. ಲೈನ್ ಮಾಡ್ತಾನೆ ಹಾಗೆ ಮೂವ್ ಮಾಡ್ತಾನೆ ಎಷ್ಟು ಜನ ಹೋಗ್ತಾಯಿದ್ರು, ಹಿಂದೆ ಬರ್ತಾನೆ ಇದ್ರು. ಯಾಕಂದರೆ 7 ಗಂಟೆಗೆ ರಥ ಎಳೆದ್ಬಿಡ್ಬೇಕಿತ್ತು. ಈಗ ರಥದ 3001 ರೂಪಾಯಿ ಮಾಡಿದ್ದಾರೆ, 3001 ರೂಪಾಯಿ. ನೋಡಿ ಫೈನಲಿ ಚಿನ್ನದ ರಥ ಹತ್ತಿರ ಬಂದ್ವಿ, ಫೋಟೋ ತೆಗೆಸ್ಕೊಂಡ್ವಿ. ಮತ್ತು ತುಂಬ ಕ್ರೌಡ್ ಆಗಿಬಿಡ್ತು, 7 ಗಂಟೆ ಆಗಿತ್ತು. ಹಾಗಾಗಿ ಅವರು ನಮ್ಮನ್ನು ಅಲ್ಲಿ ಹೆಚ್ಚು ನಿಲ್ಲಿಸಲೇ ಇಲ್ಲ. ಮುಂದೆ ನಡೀರಿ ಅಂಥೇಳಿ ಕಳಿಸ್ತಾಯಿದ್ರು. ಎಲ್ಲ ಜನ, ತುಂಬ ಜನ, ಎಷ್ಟು ಜನ, ಎಲ್ಲಿ ನೋಡಿದ್ರು ಜನ. ಎಲ್ಲ ಕಳಶ ತೊಗೊಂಡದನ್ನೇ, ಅದು ಗದೆ ಥರ ಕೊಡ್ತಾರಲ್ಲ, ಅದು ಎಲ್ಲ ತೊಗೊಂಡು ಬರ್ತಾಯಿದ್ವಿ. ನಮ್ಮ ಹಿಂದೆಯಲ್ಲಿ ದೇವ್ರು ಬರ್ತಾಯಿತ್ತು. ಒಂದು ರೌಂಡ್ ಬರೋ ಹೊತ್ತಿಗೆ 1 ಅವರ್ ಕರೆಕ್ಟ್ ಆಗುತ್ತೆ. 7 o'clock ಸ್ಟಾರ್ಟ್ ಮಾಡಿದ್ರು, 8 o'clock ಕರೆಕ್ಟಾಗಿ ಮುಗೀತು. ಇಲ್ಲಿ ದೇವಸ್ಥಾನದ ಮುಂದೆ ಬರುತ್ತೆ ಅವಾಗ 1 ಅವರ್ ಕರೆಕ್ಟಾಗುತ್ತೆ. ಮತ್ತು ನಾವೆಲ್ಲ ಸ್ವಲ್ಪ ಮುಂದೆನೇ ಬಂದ್ವಿ. ಅಲ್ಲಿ ತುಂಬ ಜನನೇ ಇದ್ದಾರೆ, ದೂಕಾಡ್ತಾ ಇದ್ರಲ್ಲಿ. ಅವರೂ ಮುಂದೆ ಹೋಗೋದಿಲ್ಲ. ಮತ್ತು ಅದು ರಥದ ಜೊತೆನೇ ಬರಬೇಕಂತ ಅಲ್ಲಿ ಪೊಲೀಸ್ನವರೆಲ್ಲ ಹೇಳ್ತಾನೆ ಇದ್ದಾರೆ, ಮುಂದೆ ಹೋಗಿ. ಕೇಳೋದೇ ಇಲ್ಲ ನಮ್ಮ ಜನ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ವಯಸ್ಸಾದವರು, ಎಷ್ಟು ಪುಟ್ಟ ಮಗುನ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಅಂದರೆ ತುಂಬ ಚಿಕ್ಕ ಪಾಪು, ಏನು 3-4 ತಿಂಗಳು ಮಗು, ಅಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಅದು ದೇವ್ರ ಪವಾಡ ನಮ್ಮ ಮಹದೇಶ್ವರ ಸ್ವಾಮಿಯವ್ರದ್ದು. ಮಕ್ಕಳಾಗದಿದ್ದವರಿಗೆ ಮಕ್ಕಳ ಭಾಗ್ಯ ಕೊಡ್ತಾರೆ, ಅಷ್ಟು ನಂಬಿಕೆ ಇದೆ. ಅದಕ್ಕೆ ಈ ರಥ ಒಂದು ಇಳಿಸಿದ್ರೆ ಅದು ಎಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ. ಹಾಗಾಗಿ ನಾವು ಏನೋ ನಮ್ಮ ಕೋರಿಕೆ ಇತ್ತು, ಮಾಡ್ಕೊಂಡ್ವಿ, ಸಕ್ಸಸ್ ಆಯಿತು. ಹರಕೆ ಲೇಟ್ ಆಯ್ತಾದರೆ ತೀರಿಸ್ತಾ ಇದ್ದೀವಿ, ಒಗ್ಗಟ್ಟಾಗಿ ಬಂದಿದ್ದೀವಿ. ನೋಡಿ ಪ್ರತಿಯೊಬ್ಬರು ಅಷ್ಟೊತ್ತಾಗಿದೆ, ಮಳೆ ಆಗಲಿ ಏನೇ ಆಗಲಿ ಜನ ಬಂದೇ ಬರ್ತಾರೆ. ನೋಡಿ ಒಂದು ಪ್ರದಕ್ಷಿಣೆ ಬಂದು ಇವಾಗ ಇಲ್ಲಿ ಮಂಗಳಾರತಿ ಮಾಡ್ತಾರೆ ನಿಲ್ಲಿಸಿ. ಮಂಗಳಾರತಿ ಮಾಡಿ ಇಲ್ಲಿಂದ ಹೋಗಿ ಅಲ್ಲಿ ನಿಲ್ಲಿಸ್ತಾರೆ. ನೋಡಿ ಆದಷ್ಟು ಇಲ್ಲಿಂದನೇ ಝೂಮ್ ಮಾಡಿದ್ದೀನಿ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ನನ್ನ ಚಾನಲ್ಗೂ ಒಳ್ಳೆಯದಾಗಲಿ. ಇದನ್ನೆಲ್ಲ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಫೈನಲಿ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡದನ್ನೇ ಅವರು ಅಲ್ಲಿ ಒಳಗಡೆ ತೊಗೊಂಡೋಗ್ತಾರೆ. ನಾವೇನು ಸ್ಟಾರ್ಟಿಂಗ್ ಪಾಯಿಂಟ್ ಅವರು ಫೋಟೋಸ್ ತೆಗೆಸ್ಕೊಂಡ್ವಿ ನಾವು, ಅಲ್ಲೇ ಮತ್ತೆ ಹೋಗಿ ನಿಲ್ಲುತ್ತೆ. ಅದು ನಿಂತ ಮೇಲೆ ನಾವು ದರ್ಶನಕ್ಕೆ ಅಂತ ಹೋಗಬೇಕು. ಅಲ್ಲಿ ದರ್ಶನಕ್ಕೆ ಹೋಗಿ ನಿಂತರೆ ಈ ದೇವ್ರದ್ದು ನಮ್ದು ಏನು ಮಹದೇಶ್ವರ ಸ್ವಾಮಿದು ಇದಿದೆ, ಅಲ್ಲಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನ ಓಪನ್ ಆಗುತ್ತೆ. ಸುಮಾರು ಏನಿಲ್ಲ ಅಂದರೂ ನಾವು 1/2 hour ಲೈನಲ್ಲೇ ನಿಂತ್ವಿ. 1/2 hour ತನಕ ದೇವ್ರ ದರ್ಶನಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನಕ್ಕೆ ಹೋಗ್ದೇ ನಾವು ಅಲ್ಲೇ ಸ್ಟಾಪ್ ಆದ್ವಿ. ಅದೆಲ್ಲ ಆಯಿತು. 1/2 hour ಆದಮೇಲೆ ನಾವು ಹೊರಟ್ವಿ, ಒಳಗೆ ಹೋದ್ವಿ. ಬೇಗ ದರ್ಶನ ಅಂತ ಬೇಗ ಆಯಿತು. ಎಲ್ಲ ಬೇಗ ಅಂತ ಅಲ್ಲಿ ಪೊಲೀಸ್ನವರೆಲ್ಲ ಇರ್ತಾರಲ್ಲ,
ಕಳಿಸ್ತಾ ಇದ್ರು. ಅಲ್ಲಿ ಮುಗೀತು. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಡು ಎಲ್ಲ ಪ್ರಸಾದ ತೊಗೊಂಡು ತುಂಬ ಟೈಮ್ ಆಗಿಬಿಟ್ಟಿದ್ದೆ. ದೇವ್ರ ದರ್ಶನ ಮುಗಿಸಿ ಬರೋ ತನಕ ಒಂದು ಅರೌಂಡ್ 9:30 9:45 ಆಗಿಬಿಟ್ಟಿತ್ತು. ಸೊ ಮಕ್ಕಳಿಗೆಲ್ಲ ಹೊಟ್ಟೆ ಹಸಿವು, ಮತ್ತು ಎಲ್ಲೂ ಕಾಫಿ ಏನೂ ತಿನಿಸು ಇರಲಿಲ್ಲ, ಕುಡಿಸೂ ಇರಲಿಲ್ಲ. ಹಾಗಾಗಿ ಮಕ್ಕಳು ತುಂಬ ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ರು. ಅಲ್ಲಿಂದ ಅಲ್ಲಿ ಬೆಟ್ಟದಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲಿದೆ. ಸರಿ ಅಲ್ಲೇ ಹೋಗೋಣ, ಏನು ಸಿಗುತ್ತೋ ತಿಂದ್ಕೊಂಡು ಇಲ್ಲಿಂದ ಹೊರಟು ಬಿಡೋಣ. ನಾವು ಸ್ಟೇ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ನಮ್ಮ ತೇಜುಗೆ ಕ್ರಿಕೆಟ್ ಇದಿತ್ತು. ಹಾಗಾಗಿ ಅವನಿಗೆ ರಿಟರ್ನ್ ಹೋಗಲೇಬೇಕಾಗಿದ್ದರಿಂದ ನಾವು ನೈಟೇ ಅಲ್ಲಿಂದ ಮುಗಿಸ್ಕೊಂಡು ಬಂದುಬಿಟ್ವಿ. ನಾನು ಮಸಾಲೆ ದೋಸೆ ತೊಗೊಂಡೆ, ಅವರೆಲ್ಲ ಸೆಟ್ ದೋಸೆ ಏನೇನೋ